ವಿದ್ಯಾರ್ಥಿಗಳೇ, ನಾನು ನಿಮ್ಮ ಪ್ರೀತಿಯ ಕಂದುಗಳು ಸರ್. ಹಿಂದಿನ ತರಗತಿಯಲ್ಲಿ ಕ್ರಮಯೋಜನೆ ಬಗ್ಗೆ ತಿಳಿದುಕೊಂಡಿದ್ದೀವಿ, ಅದರ ಅರ್ಥದ ಬಗ್ಗೆ ತಿಳ್ಕೊಂಡಿದ್ದೀವಿ. ಇಂದು ಎಣಿಕೆಯ ಮೂಲತತ್ವ ಎಂದರೆ ಏನು, ಎಣಿಕೆಯ ಮೂಲತತ್ವ ಅಂತ ಎದಕ್ಕೆ ಕರಿತೀವಿ ಅದರ ಬಗ್ಗೆ ತಿಳ್ಕೊಳ್ಳೋಣ. ಏಕೆಂದರೆ ಈ ಕಾನ್ಸೆಪ್ಟು ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡೋಕ್ಕೆ ಭಾಳಷ್ಟು ಹೆಲ್ಪ್ ಆಗ್ತದೆ. ಎಣಿಕೆಯ ಮೂಲತತ್ವ ಏನು ಹೇಳ್ತದೆ ಅಂದರೆ, ಒಂದು ಕ್ರಿಯೆಯನ್ನು ಎಂ ವಿಧಗಳಲ್ಲಿ ಮತ್ತು ಇನ್ನೊಂದು ಕ್ರಿಯೆಯನ್ನು ಎನ್ ವಿಧಗಳಲ್ಲಿ ಮಾಡಬಹುದಾದರೆ ಒಟ್ಟಾಗಿ ಇದನ್ನು ನಾವು ಹೆಂಗೆ ಬರಿತೀವಿ ಅಂದರೆ ಎಂ ಕ್ರಾಸ್ ಎನ್ ವಿಧಗಳಲ್ಲಿ ಮಾಡಬಹುದು. ಎಲ್ಲ ಬರುವುದ್ರಿ ಎಂ ಕ್ರಾಸ್ ಎನ್ ವಿಧಗಳಲ್ಲಿ ಮಾಡಬಹುದು ಅಂತ ನಮಗೆ ಎಣಿಕೆ ಮೂಲತತ್ವ ಹೇಳ್ತದೆ. ಇದನ್ನೇ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ FPC ಅಂತ ಹೇಳ್ತೀವಿ, ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್ ಅಂತ ಕರಿತೀವಿ. ಸೊ ಒಂದು ಉದಾಹರಣೆ ತೆಗೆದುಕೊಳ್ಳೋಣ, ನಿಮ್ಗೆ ಬೇಗ ಅರ್ಥ ಆಗ್ತದೆ, ಈಸಿ ಅರ್ಥ ಆಗ್ತದೆ. ಯಾವ ರೀತಿ ರೀ ಸರ್ ಅಂದರೆ, ಒಬ್ಬ ವ್ಯಕ್ತಿಯ ಹತ್ತಿರ 3 ಶರ್ಟುಗಳು. ಎಷ್ಟು ಶರ್ಟ್ ರೀ? ಒಬ್ಬ ವ್ಯಕ್ತಿಯ ಹತ್ತಿರ 3 ಶರ್ಟುಗಳು ಮತ್ತು 2 ಪ್ಯಾಂಟುಗಳು ಇದ್ದರೆ ಎಷ್ಟು ವಿಧಗಳಲ್ಲಿ, ಕ್ವಶನ್ ಹೆಂಗೆ ಕೇಳ್ತಾನೆ ರೀ, ಎಷ್ಟು ವಿಧಗಳಲ್ಲಿ ಆ ವ್ಯಕ್ತಿಯು ಉಡುಪುಗಳನ್ನು ಧರಿಸಬಹುದು. ಇದು ಕ್ವಶನ್ ಕೇಳ್ತಾನೆ ರೀ. ಇದನ್ನು ಹೆಂಗೆ ಬರೀಬೇಕು ರೀ, ಯಾವ ರೀತಿ ಸಾಲ್ವ್ ಮಾಡಬೇಕಂದ್ರೆ, ಫಾರ್ ಎಕ್ಸಾಂಪಲ್ ನೋಡ್ಬೋದು, ಎಷ್ಟಿದಾವೆ ರೀ ಶರ್ಟುಗಳು? 3 ಶರ್ಟುಗಳು ಇದ್ದಾವೆ. ಹಾಗಾದ್ರೆ ಶರ್ಟುಗಳು 3. ಪ್ಯಾಂಟ್ಗಳು ಎಷ್ಟು ಕೊಟ್ಟಿದ್ದಾನೆ ರೀ? 2 ಪ್ಯಾಂಟ್ಗಳು ಕೊಟ್ಟಿದ್ದಾನೆ, ಅದನ್ನು ಬರ್ಕೋಬೇಕು. ಪ್ಯಾಂಟುಗಳು 2 ಕೊಟ್ಟಿದ್ದಾನೆ. ಇದನ್ನು ಈಸಿ ವೇದಾಗ ಸಾಲ್ವ್ ಮಾಡೋದಾದರೆ ನೋಡಿರಿ, ಶರ್ಟ್ಗಳನ್ನು ನಾನು ಈ ರೀತಿ ಬರಿತೀನಿ, ಸಿಂಬಲ್ S1 S2 S3 ಅಂತ. ಎಷ್ಟಿದಾವೆ ರೀ? 3 ಶರ್ಟ್ಗಳಿದ್ದಾವೆ. ಪ್ಯಾಂಟ್ಗಳು ಎಷ್ಟು ಕೊಟ್ಟಿದ್ದಾನೆ? ಪ್ಯಾಂಟ್ P1 ಪ್ಯಾಂಟ್ P2 ಅಂತ ಬರ್ಕೋಬೇಕು. ಇದನ್ನು ಅರೇಂಜ್ಮೆಂಟ್ ಯಾವ ರೀತಿ ಮಾಡ್ಬೋದು, ಕ್ರಮಯೋಜನೆ ಅಂತ ಹೇಳಿದ್ರೆ ಅರೇಂಜ್ಮೆಂಟ್ ಅಂತ ಹೇಳಿದ್ವಿ. ಫಸ್ಟ್ ಶರ್ಟ್ 1 ಪ್ಯಾಂಟ್ 1 S1 P1 ಅಂತೀವಿ. ಆಮೇಲೆ S1 P2 ಶರ್ಟ್ 1 ಪ್ಯಾಂಟ್ 2 ಎರಡನೇ ಪ್ಯಾಂಟು. ನೆಕ್ಸ್ಟ್ ನೋಡಿರಿ, ಎರಡನೇ ಶರ್ಟು ಪ್ಯಾಂಟ್ 1 S2 P1, ಎರಡನೇ ಶರ್ಟು ಪ್ಯಾಂಟ್ 2 ಅದನ್ನೇ S2 P2 ಅಂತೀವಿ. ನೆಕ್ಸ್ಟ್ ನೋಡಿರಿ, ಮೂರನೇ ಶರ್ಟ್ S3 ಪ್ಯಾಂಟ್ P1. ನೆಕ್ಸ್ಟ್ ನೋಡಿರಿ, S3 ಮೂರನೇ ಶರ್ಟು ಎರಡನೇ ಪ್ಯಾಂಟು S3 P2. ಟೋಟಲ್ ಕೌಂಟ್ ಮಾಡಿ ನೋಡ್ರಿ ಎಷ್ಟಾಗ್ತಾವೆ ರೀ? ಇದು 1, ಇದು 2, ಇದು 3, ಇದು 4, ಇದು 5, 6. ಅಂದರೆ ಒಟ್ಟಾರೆ ಎಷ್ಟು ಅರೇಂಜ್ಮೆಂಟ್ ಆದ ರೀ? 6 ವಿಧಗಳಲ್ಲಿ ಅರೇಂಜ್ಮೆಂಟ್ ಆಗ್ತಾವೆ. ಹಾಗಾಗಿ ನಾವು ಏನು ಬರುವುದು ರಿಸಲ್ಟು? 6 ವಿಧಗಳಲ್ಲಿ ಆ ವ್ಯಕ್ತಿಯು ಉಡುಪುಗಳನ್ನು ಧರಿಸಬಹುದು. 6 ವಿಧಗಳಲ್ಲಿ ಆ ವ್ಯಕ್ತಿ ಉಡುಪುಗಳನ್ನು ಧರಿಸಬಹುದು ಅಂತ ಹೇಳ್ಬೋದು. ಇದು ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ವಿ. ಒಂದ್ಸಲ ಅರ್ಥ ಆಯ್ತು ಅಂದರೆ ನೀವು ಟ್ರಿಕ್ಕಿ ವೇದಾಗ, ಈಸಿ ವೇದಾಗ ನಾವು ಸಾಲ್ವ್ ಮಾಡೋಕ್ಕೆ ಹೆಲ್ಪ್ ಆಗ್ತದೆ ಎಕ್ಸಾಮ್ನಲ್ಲಿ. ಇದು ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ಗೆ. ಸೊ ಟ್ರಿಕ್ಕಿ ಹೆಂಗೆ ರೀ ಸರ್? ನಾನು ಮೊದಲು ಹೇಳಿದೆ, ಇದೊಂದು ಡೆಫಿನಿಷನ್ ನೋಡಿರಿ, ಎಮ್ ವಿಧಗಳಲ್ಲಿ ಅಂತ ಹೇಳಿದ್ದೀನಿ ಮತ್ತು ಎನ್ ವಿಧಗಳಲ್ಲಿ ಅಂತ ಹೇಳಿದ್ದೀನಿ. ಇದನ್ನು ಎಮ್ ಕ್ರಾಸ್ ಎನ್. ಇಲ್ಲಿ ಎಮ್ ಅಂದ್ರೆ ಏನು ರೀ? ಇಲ್ಲಿ ಶರ್ಟು ಇದು ಎಮ್ ಅಂತ ತಿಳ್ಕೊಳ್ರಿ, ಇದು ಪ್ಯಾಂಟುಗಳು ಇದು ಎನ್ ಅಂತ ತಿಳ್ಕೊರಿ. ಎಮ್ ಕ್ರಾಸ್ ಎನ್ ಇದು ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್ ಹೇಳ್ತದೆ. ಎಮ್ ಕ್ರಾಸ್ ಎನ್ ದಟ್ ಈಸ್ ಎಮ್ ಬೈ ಎನ್ ಅಂತ ಓದ್ತೀವಿ. ಸೊ ಇಲ್ಲಿ ಎಮ್ಗಳು ಎಷ್ಟಿದಾವೆ ರೀ? 3 ಶರ್ಟ್ಗಳಿದ್ದಾವೆ. ಪ್ಯಾಂಟ್ಗಳು 2 ಇದ್ದಾವೆ. ಸೊ 2 ಬರ್ಕೊಳ್ಳಿ. 3 2s 6 ಅಥವಾ 3 2 6. 6 ವಿಧಗಳಲ್ಲಿ ಏನು ಮಾಡ್ಬೋದು ರೀ? ಆ ವ್ಯಕ್ತಿಯು 6 ವಿಧಗಳಲ್ಲಿ ಆ ವ್ಯಕ್ತಿಯು
ಉಡುಪುಗಳನ್ನು ಧರಿಸಬಹುದು ಅಂತ ನಾವು ಹೇಳ್ಬೋದು. ಈಗ ಅದೇ ರೀತಿಯಾಗಿ ನೀವು ಕೆಲವೊಂದು ಪ್ರಾಕ್ಟೀಸ್ಗಾಗಿ ಕೊಡ್ತೀನಿ, ನೀವು ಸಾಲ್ವ್ ಮಾಡಿರಿ. ಪ್ರಾಕ್ಟೀಸ್ಗಾಗಿ ಶರ್ಟು 5, ಪ್ಯಾಂಟು 3 ಒಂದು ಎಕ್ಸಾಂಪಲ್. ಇನ್ನೊಂದು ಎಕ್ಸಾಂಪಲ್ ಶರ್ಟು 6, ಪ್ಯಾಂಟು 3. ಇನ್ನೊಂದು ಎಕ್ಸಾಂಪಲ್ ಶರ್ಟು 8 ತಗೊಳ್ರಿ, ಪ್ಯಾಂಟು 4. ಎಷ್ಟು ವಿಧಗಳಲ್ಲಿ ನಾವು ಆ ವ್ಯಕ್ತಿಯ ಉಡುಪುಗಳನ್ನು ಧರಿಸ್ಬೋದು ಅಂತ ಯಾವ ರೀತಿ ಮಾಡಿದ್ರೆ ಅದೇ ರೀತಿ ಇದನ್ನು ಸಾಲ್ವ್ ಮಾಡಿರಿ. ನೆಕ್ಸ್ಟ್ ನಾನು ಮುಂದೆ ಕ್ರಮಯೋಜನೆ ಬಗ್ಗೆ ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನು, ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತೀನಿ ಅಂತ ಹೇಳ್ತಾ ಈ ಸೆಷನನ್ನು ಇಲ್ಲಿಗೆ ವೈಂಡ್ ಅಪ್ ಮಾಡ್ತೀನಿ. ಥ್ಯಾಂಕ್ ಯು.